ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೆಡ್ಡಿ ಮನೆಯ ಮುಂದೆ ಮತ್ತೊಂದು ಬುಲೆಟ್ನ ಕ್ಯಾಪ್ ಪತ್ತೆಯಾಗಿದೆ. ಗಮನಿಸ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಏನು ಲಭ್ಯ ಆಗುತ್ತೆ ಅಂತ. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವ ಹಾಗೆ ನಡೆದಿರುವಂತಹ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಈಗಾಗಲೇ ಮುಂದುವರಿಸಿದ್ದಾರೆ ಪೊಲೀಸ್ ಇಲಾಖೆ, FSL ಅವರು, ಇತರ ಸಂಬಂಧಪಟ್ಟ ಹಾಗೆ ತನಿಖಾ ಸಂಸ್ಥೆಗಳು. ಪತ್ತೆಯಾಗಿದೆ ಈಗ ಒಂದು ಬಾಂಬ್. ನಿಷ್ಕ್ರಿಯ ದಳ ಅವರಿಗೆ ಒಂದು ಕ್ಯಾಪ್ ಪತ್ತೆಯಾಗಿದೆ. ಕ್ಯಾಪ್ ಬಗ್ಗೆ ಫೋಟೋದ ಚಿತ್ರೀಕರಣವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಫೋಟೋ ಚಿತ್ರೀಕರಣವನ್ನು ಮಾಡಿಕೊಂಡು FSL ಟೀಮ್ ಈಗ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಚಿತ್ರೀಕರಣದ ಬಳಿಕ FSL ಕ್ಯಾಪ್ ರವಾನೆ ಆಗಿದೆ. ಅಧಿಕಾರಿಗಳಿಂದ ಕ್ಯಾಪ್ ಪತ್ತೆಯಾದಂತಹ ಸ್ಥಳ ಪರಿಶೀಲನೆ ಕೂಡ ಆಗಿದೆ. ಕ್ಯಾಪ್ ಪತ್ತೆಯಾದಂತಹ ಸ್ಥಳ, ಬ್ಯಾರಿಕೇಡ್ಗಿರುವಂತಹ ಅಂತರ, ಬುಲೆಟ್ ಎಷ್ಟು ದೂರದಿಂದ ಹಾರಿ ಬಂದಿದೆ, ಇಲ್ಲಿ ಬಂದು ಬಿದ್ದಿದೆ, ಎಲ್ಲವನ್ನೂ ಕೂಡ ಅಧಿಕಾರಿಗಳು, ಬಾಂಬ್ ನಿಷ್ಕ್ರಿಯ ದಳದವರು, FSLನವರು, ಪೊಲೀಸ್ನವರು ಎಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು, ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೊಂದು ತಾರ್ಕಿಕವಾದಂತಹ ಅಂತ್ಯಕ್ಕೆ ಬರಬೇಕು. ಗೃಹ ಇಲಾಖೆಯು ಕೂಡ ಸಂಬಂಧಪಟ್ಟ ಹಾಗೆ ಏನು ಅತಿ ಶೀಘ್ರವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಬೇಕೋ ಅದೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ಮಂದಿಯನ್ನು ಬಂಧಿಸಿದ್ದಾರೆ, ರಿವಾಲ್ವರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಈ ತನಿಖೆ ಚುರುಕನ್ನು ಪಡೆಯುತ್ತೆ ಮತ್ತೆಲ್ಲವನ್ನೂ ಕೂಡ ನಾವು ಗಮನಿಸಬೇಕು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಾಂಬ್ ನಿಷ್ಕ್ರಿಯ ದಳದವರು ಅಲ್ಲಿ ಸ್ಥಳದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವರು ಯಾಕೆ ಇಲ್ಲಿ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸೋದಾದರೆ, ಸೊ ಆ ಒಂದು ಆಟೋದಲ್ಲಿ ಅಲ್ಲಿ ಪೆಟ್ರೋಲ್ ಬಾಟಲು ಅದು ಎಲ್ಲ ಬಂತು ಅನ್ನೋದೆಲ್ಲ ವಿಷಯಗಳೆಲ್ಲವೂ ಕೂಡ ಬಂತು. ಆಮೇಲೆ ಈ ರಿವಾಲ್ವರಿಂದ ಎಲ್ಲಿಯ ತನಕ ಆ ಬುಲೆಟ್ ಹೋಗಿ ಬಿದ್ದಿದೆ ಎಲ್ಲವನ್ನು ಕೂಡ ಗಮನಿಸೋದಕ್ಕೆ, ಪರಿಶೀಲನೆಯನ್ನು ಮಾಡೋದಕ್ಕೆ ಈ ಟೀಮ್ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದೆ. FSL ಕೂಡ ಈಗ ಆ ಬುಲೆಟ್ ಕ್ಯಾಪ್ ಏನು ಪತ್ತೆ ಆಗಿದೆ ಅದನ್ನು ತನಿಖೆಗೆ ರವಾನಿಸಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ.